ನಮಸ್ಕಾರ ಫ್ರೆಂಡ್ಸ್, ಶ್ರಾವಣಿ ಅಡುಗೆ ಮನೆಗೆ ಸ್ವಾಗತ. ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತು ನಾವು ಒಂದು ಟೇಸ್ಟಿ ಮತ್ತೆ ಈಸಿ ಆಗಿರೋ ಟೀ ಟೈಮ್ ಸ್ನ್ಯಾಕ್ಸ್ ಅನ್ನ ಮಾಡ್ತಾ ಇದೀವಿ. ಯಾವ್ದಪ್ಪ ಅಂದ್ರೆ ಸುಶೀಲಾ. ನಗ್ಬೇಡ್ರಿ ಫ್ರೆಂಡ್ಸ್, ನಿಜವಾಗ್ಲೂ ಇದಕ್ಕೆ ಸುಶೀಲಾನೇ ಅಂತಾರೆ. ಆದ್ರೆ ಇಲ್ಲಿ ಅಲ್ಲ, ಮಹಾರಾಷ್ಟ್ರದಲ್ಲಿ, ಕರ್ನಾಟಕದಲ್ಲಿ ಇದಕ್ಕೆ ಸೂಸ್ಲಾ ಅಂತಾರೆ. ಇದನ್ನ ನೀವು ಟೀ ಟೈಮ್ ಸ್ನ್ಯಾಕ್ಸ್ ಅಂತಾನೂ ತಿನ್ಬಹುದು, ಅಥವಾ ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಅಂತಾನೂ ಕೂಡ ಮಾಡ್ಕೊಂಡು ತಿನ್ಬಹುದು. ಸೊ ತಡ ಮಾಡದೆ ಈ ಟೇಸ್ಟಿ ಈಸಿ ಡಿಫ್ರೆಂಟ್ ಹೆಸರಿನ ಮಸ್ತ್ ಸುಶೀಲಾ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೂಸ್ಲಾ ಮಾಡೋಕೆ ನಮಗೆ ಇಲ್ಲಿ 1 ಬೌಲ್ನಷ್ಟು ಚುರುಮುರಿ, ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಈರುಳ್ಳಿ, 1 ಟೊಮ್ಯಾಟೊ, 4 ರಿಂದ 5 ಚಮಚ ಅಷ್ಟು ಶೇಂಗಾ, 2 ಚಮಚ ಪುಟಾಣಿ ಹಿಟ್ಟು, ಅರ್ಧ ಚಮಚ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಎಣ್ಣೆ, 1 ಚಮಚ ಸಕ್ಕರೆ ಮತ್ತೆ 2 ಹಸಿಮೆಣಸಿನಕಾಯಿ ಬೇಕಾಗತ್ತೆ. ಇವಾಗ ಒಂದು ದೊಡ್ಡ ಬೌಲ್ನಲ್ಲಿ ನೀರು ತಗೊಂಡು ಚುರುಮುರಿನ ಅದರಲ್ಲಿ ಹಸಿ ಮಾಡ್ಕೋಬೇಕು. ಚುರುಮುರಿನ ನಾವು ಯೂಸ್ ಮಾಡಬೇಕಾದ್ರೆ ಮುಂಚೆನೆ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ತಗೋರಿ ಫ್ರೆಂಡ್ಸ್. ಅದರಲ್ಲಿ ಕಪ್ಪು ಕಾಳಿರುತ್ತೆ ನೋಡ್ರಿ, ಅವನ್ನ ತೆಗಿಬೇಕು. ಯಾಕಂದರೆ ಅವನ್ನ ನಾವು ಹಾಗೆ ಬಿಟ್ಟರೆ ಅದರಲ್ಲಿ ಮಣ್ಣಿನ ಅಂಶ ಇರುತ್ತೆ ಅಥವಾ ಉಸುಗಿನ ಅಂಶ ಇರುತ್ತೆ. ಸೊ ಅದರಿಂದ ನಾವು ಮಾಡ್ತಾ ಇರೋ ಸೂಸ್ಲಾ ಒಂದು ರೀತಿ ಮಸ ಅನ್ನತ್ತೆ. ಸೊ ಪೂರ್ತಿ ಸೂಸ್ಲಾ ವೇಸ್ಟ್ ಆಗಿಬಿಡುತ್ತೆ. ಆ ರೀತಿ ಆಗಬಾರ್ದು ಅಂತ ಮುಂಚೆ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ತಗೋರಿ. ನೋಡ್ರಿ, ಇವನ್ನ ಈ ರೀತಿ ಒಂದು 4 ರಿಂದ 5 ಸೆಕೆಂಡ್ ಅಷ್ಟೇ ನೀರಿನಲ್ಲಿ ಬಿಟ್ಟು ಆಮೇಲೆ ತೆಗೆದ್ಬಿಡ್ರಿ. ನಾವು ಇವನ್ನ ಜಾಸ್ತಿ ಹೊತ್ತು ನೀರಿನಲ್ಲಿ ಬಿಟ್ಟರೆ ಇವು ಅತಿಯಾಗೆ ನೆನೆದು ನಾವು ಮಾಡ್ತಾ ಇರೋ ಸೂಸ್ಲಾ ಉದುರಾಗೆ ಬರಲ್ಲ. ನಾನು ಇಲ್ಲಿ ನಮ್ಮ ಲೋಕಲ್ ಚುರುಮುರಿನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಕಡೆ ಯಾವ ಚುರುಮುರಿ ಅವೈಲೇಬಲ್ ಇದೆ, ನಿಮ್ಮ ಸೈಡ್ ಯಾವ ಚುರುಮುರಿ ಸಿಗುತ್ತೆ, ಅದರಿಂದ ನೀವು ಈ ಸೂಸ್ಲಾನ ಮಾಡ್ಕೋಬಹುದು. ಚುರುಮುರಿ ನೆನೆದ ಮೇಲೆ ನೋಡ್ರಿ ಈ ರೀತಿ ಉದುರಾಗೆ ಬರಬೇಕು. ಇವಾಗ ಒಂದು ಬಾಳ್ಗೆಯಲ್ಲಿ ಎಣ್ಣೆ ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿ ಆದ್ಮೇಲೆ ಇದರಲ್ಲಿ ಸಾಸಿವೆ ಮತ್ತೆ ಜೀರಿಗೆ ಹಾಕಿ, ಸಾಸಿವೆ ಮತ್ತೆ ಜೀರಿಗೆ ಚಟಪಟ ಅಂದಮೇಲೆ ಇದರಲ್ಲಿ ಶೇಂಗಾ ಹಾಕಿ, ಶೇಂಗಾ ಬ್ರೌನ್ ಕಲರ್ ಬರೋವರೆಗೂ ಇವನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊರಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಮರೆಯದೆ ಲೈಕ್ ಮತ್ತೆ ಶೇರ್ ಮಾಡ್ರಿ. ಶೇಂಗಾ ಫ್ರೈ ಆಗಿದ್ದಾವೆ. ಇವಾಗ ಇದರಲ್ಲಿ ಕರಿಬೇವು ಮತ್ತೆ ಹಸಿಮೆಣಸಿನಕಾಯಿ ಹಾಕೋಣ. ಹಸಿಮೆಣಸಿನಕಾಯಿ ಮತ್ತು ಕರಿಬೇವು ಎಣ್ಣೆಯಲ್ಲಿ ಫ್ರೈ ಆದ ನಂತರ ಇದರಲ್ಲಿ ಈರುಳ್ಳಿ ಹಾಕಿ, ಈರುಳ್ಳಿ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಸಹ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊರಿ. ಫ್ರೆಂಡ್ಸ್, ನೀವು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಅಥವಾ ಇನ್ನು ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಅದರ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಪ್ರೆಸ್ ಮಾಡಿರಿ. ಇದರಿಂದ ನಾವು ಹಾಕೋ ಹೊಸ ವಿಡಿಯೋ ನೋಟಿಫಿಕೇಶನ್ ಮುಂಚೆ ನಿಮಗೆ ಬರುತ್ತೆ. ಹಾಗೆ ಫ್ರೆಂಡ್ಸ್, ಇವಾಗ ನಾವು ಇನ್ಸ್ಟಾಗ್ರಾಮ್ನಲ್ಲೂ ಭೇಟಿ ಆಗ್ಬೋದು. ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಇನ್ಸ್ಟಾಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ. ನೀವು ಟ್ರೈ ಮಾಡಿರೋ ರೆಸಿಪೀಸ್ ಫೋಟೋ ಕ್ಲಿಕ್ ಮಾಡಿ ನನಗೆ ಅಲ್ಲಿ ನೀವು ಕಳಿಸ್ಬೋದು. ಇವಾಗ ಇದಕ್ಕೆ ಟೊಮ್ಯಾಟೊ, ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಹಾಕಿ ಕಲಿಸ್ಕೊರಿ. ನಾವು ಹಾಕಿರೋ ಟೊಮ್ಯಾಟೊ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿ ಅದು ಮೆತ್ತಗೆ ಆಗಬೇಕು. ಅಲ್ಲಿವರೆಗೂ ಇದೇ ರೀತಿ ಇದನ್ನು ಕೈ ಆಡಿಸ್ತಾನೆ ಫ್ರೈ ಮಾಡ್ಕೊರಿ. ಟೊಮ್ಯಾಟೊ ಮತ್ತು ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿ ಎಷ್ಟು ಮೆತ್ತಗೆ ಆಗ್ತವೆ ನೋಡ್ರಿ, ಅಷ್ಟೇ ರುಚಿಯಾಗಿ ನಮ್ಮ ಒಗ್ಗರಣೆ ಕೂಡ ಬರುತ್ತೆ. ಸೊ ಒಂದು ಸ್ವಲ್ಪ ಪೇಷನ್ಸ್ನಿಂದ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ, ಟೊಮೆಟೊ ಮೆತ್ತಗೆ ಆಗೋವರೆಗೂ ಇದನ್ನು ಇದೇ ರೀತಿ ಎಣ್ಣೆಯಲ್ಲಿ ಕೈ ಆಡಿಸ್ತಾನೆ ಇರ್ರಿ. ಇವಾಗ ನೀವು ನೋಡ್ತಾ ಇರ್ಬೋದು ಟೊಮ್ಯಾಟೊ ಮತ್ತು ಈರುಳ್ಳಿ ಸೈಜ್ ಶ್ರಿಂಕ್ ಆಗಿದೆ. ಇದರ ಅರ್ಥ ಇವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದ್ದಾವೆ. ಇವಾಗ ಇದರಲ್ಲಿ ನಾವು ಆಗಲೇ ಹಸಿ ಮಾಡ್ಕೊಂಡಿದ್ವಲ್ಲ ಚುರುಮುರಿ, ಅವನ್ನ ಹಾಕೋಣ. ನೀವು ನೋಡ್ತಾ ಇರ್ಬೋದು ನೋಡ್ರಿ, ಚುರುಮುರಿ ಎಲ್ಲೂ ಕೂಡ ಸ್ವಲ್ಪನೂ ಗಂಟಾಗಿಲ್ಲ. ನಾನು ಆಗಲೇ ಹೇಳಿದ ಹಾಗೆ ಇವನ್ನ ಜಾಸ್ತಿ ಹೊತ್ತು ನೀರಿನಲ್ಲಿ ನೆನೆಸಿ ಇಡಬೇಡ್ರಿ, ಇಲ್ಲಾಂದರೆ ನಮ್ಮ ಸೂಸ್ಲಾ ಈ ರೀತಿ ಉದುರಾಗೆ ಬರಲ್ಲ. ನಿಮಗೆ ಬೇಕಂದರೆ ಫ್ರೆಂಡ್ಸ್ ನೀವು ಇದರಲ್ಲಿ ನಿಂಬೆಹಣ್ಣಿನ ರಸ ಸಹ ಹಾಕ್ಬೋದು. ಆದರೆ ನಾವು ಇದರಲ್ಲಿ ಆಲ್ರೆಡಿ ಟೊಮ್ಯಾಟೊ ಹಾಕಿದ್ದೀವಿ, ಒಂದು ಸ್ವಲ್ಪ ಹುಳಿ ಇರುತ್ತೆ ಇದು. ಆದರೂ ಕೂಡ ನಿಮಗೆ ಇನ್ನೊಂದು ಸ್ವಲ್ಪ ಹುಳಿ ಬೇಕು ಅಂದರೆ ಇದನ್ನು ಸರ್ವ್ ಮಾಡಬೇಕಾದ್ರೆ ಒಂದು ನಿಂಬೆಹಣ್ಣಿನ ಹೋಳು ಇಟ್ಟು ಸರ್ವ್ ಮಾಡಿರಿ. ಇವಾಗ ಇದಕ್ಕೆ ಪುಟಾಣಿ ಹಿಟ್ಟು ಹಾಕೋಣ. ಪುಟಾಣಿ ಹಿಟ್ಟು ಹಾಕೋದ್ರಿಂದ ಸೂಸ್ಲಾ ಇನ್ನೂ ರುಚಿ ಆಗುತ್ತೆ. ಹಾಗೆ ಇದು ಎಣ್ಣೆ ಅಂತ ಕೂಡ ಅನಿಸಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿ ಅದನ್ನು ಸಹ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿದರೆ ನಮ್ಮ ಸೂಸ್ಲಾ ಸರ್ವ್ ಮಾಡೋಕೆ ರೆಡಿ ಆಗುತ್ತೆ. ಇದನ್ನು ಸರ್ವ್ ಮಾಡಬೇಕಾದ್ರೆ ಹಸಿಮೆಣಸಿನಕಾಯಿ ಮತ್ತು ನಿಂಬೆ ಹಣ್ಣಿನ ಹೋಳು ಇಟ್ಟು ಸರ್ವ್ ಮಾಡಿರಿ. ಹಸಿಮೆಣಸಿನಕಾಯಿನ ಕಡ್ಕೊಂತ ಇದನ್ನು ತಿಂತಾ ಇದ್ರೆ ಇದ್ರ ಮಜಾನೇ ಬೇರೆ ಇರುತ್ತೆ. ನೀವು ಕೂಡ ಖಂಡಿತ ಫ್ರೆಂಡ್ಸ್ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡ್ರಿ. ಹೇಗೆ ಬಂದಿದೆ ಅಂತ ಕಮೆಂಟ್ನಲ್ಲಿ ಹೇಳೋದನ್ನು ಮರಿಬೇಡ್ರಿ. ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ವಿಡಿಯೋ ಇಷ್ಟ ಆದರೆ
ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಮರೆಯದೆ ಲೈಕ್ ಮತ್ತು ಶೇರ್ ಮಾಡಿರಿ. ನಿಮ್ಮ ಬ್ಯುಸಿ ಲೈಫ್ನಲ್ಲಿ ಟೈಮ್ ತೆಗೆದು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದ ಫ್ರೆಂಡ್ಸ್. ಭೇಟಿ ಆಗೋಣ ಇದೇ ರೀತಿ ಟೇಸ್ಟಿ, ಈಸಿ ಮತ್ತು ಇನ್ನೊಂದು ಟೀ ಟೈಮ್ ಸ್ನ್ಯಾಕ್ಸ್ ಜೊತೆ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.